ವಿದ್ಯಾರ್ಥಿಗಳೇ, NSK ಟೆಕ್ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೋಡಿ ವಿದ್ಯಾರ್ಥಿಗಳೇ, SSLC ಎಕ್ಸಾಮ್ 2 ರಿಸಲ್ಟ್ ಯಾವಾಗ ಅನ್ನೋ ಕುರಿತು ಭಾಳಷ್ಟು ವಿದ್ಯಾರ್ಥಿಗಳು ಪದೇ ಪದೇ ಪ್ರಶ್ನೆಗಳನ್ನು ಕೇಳ್ತಾ ಇದ್ದೀರಾ. ನೋಡಿ ವಿದ್ಯಾರ್ಥಿಗಳೇ, ಈ ಕುರಿತು ನಿಮಗೆ SSLC ಎಕ್ಸಾಮ್ ರಿಸಲ್ಟ್ ಲೇಟ್ ಆಗಲು ಕಾರಣಗಳೇನು ಅನ್ನೋದನ್ನು ಮೊದಲು ತಿಳಿಸ್ಕೊಡ್ತೀನಿ. ನೋಡಿ ವಿದ್ಯಾರ್ಥಿಗಳೇ, ಸೆಕೆಂಡ್ PUC ಮತ್ತು ಫಸ್ಟ್ PUC, ಸೆಕೆಂಡ್ PUC ಅಲ್ಲ, ಕೇವಲ ಫಸ್ಟ್ PUC ಅಡ್ಮಿಷನ್ ಮಾಡಿಸಲು ಕೊನೆಯ ದಿನಾಂಕ ಬಂದುಬಿಟ್ಟು ಇಲ್ಲಿ ನೋಡಿ. ಈ ಮಾಹಿತಿಯನ್ನು ಸಂಪೂರ್ಣವಾಗಿ ನೋಡಿದರೆ ಮಾತ್ರ ನಿಮಗೆ ಇದು ಅರ್ಥ ಆಗುತ್ತೆ, ಇಲ್ಲಾಂದರೆ ಅರ್ಥ ಆಗಲ್ಲ. ನೋಡಿ, ಫಸ್ಟ್ PUC ಅಡ್ಮಿಷನ್ ಮಾಡಿಸಲು ಒಂದು ಕೊನೆಯ ದಿನಾಂಕ ಬಂದುಬಿಟ್ಟು 2024-25ನೇ ಸಾಲಿಂದು ಇಲ್ಲಿದೆ ನೋಡಿ. ಜೂನ್ 29 ಕೊನೆಯ ದಿನಾಂಕ ಆಗಿತ್ತು. ಆದರೆ ಅದನ್ನು ಈಗೇನು ಮಾಡಿದಾರಪ್ಪ ಅಂದರೆ, ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಜುಲೈ 7ರವರೆಗೆ ಎಕ್ಸ್ಟೆಂಡ್ ಮಾಡಿಕೊಟ್ಟಿದ್ದಾರೆ. ಅಂದರೆ ಪೋಷಕರು ಮತ್ತು ಪಾಲಕರು ರಿಕ್ವೆಸ್ಟ್ ಮಾಡಿದ್ದಾರೆ. ಅಂದರೆ ಪಾಲಕರು, ವಿದ್ಯಾರ್ಥಿಗಳ ಒಂದು ಪಾಲಕರು ರಿಕ್ವೆಸ್ಟ್ ಮಾಡಿದ್ದರಿಂದ ಜುಲೈ 7ರವರೆಗೆ. ಯಾರು? SSLC ಎಕ್ಸಾಮ್ 1ನಲ್ಲಿ ನೋಡಿ ವಿದ್ಯಾರ್ಥಿಗಳೇ, SSLC ಎಕ್ಸಾಮ್ 1ನಲ್ಲಿ ಪಾಸ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳ ಒಂದು ಅಡ್ಮಿಷನ್ ಪ್ರೋಸೆಸ್ಸು ಎಲ್ಲಿವರೆಗೆ? ಜುಲೈ 7 ಲಾಸ್ಟ್ ಡೇಟು. ಜುಲೈ 7 ಲಾಸ್ಟ್ ಡೇಟು. ಈಗ ಏನು ಸಮಸ್ಯೆ ಆಗಿದೆ ಅಂದರೆ, ಭಾಳಷ್ಟು ಪಾಲಕರು ಮತ್ತು ವಿದ್ಯಾರ್ಥಿಗಳ ಪೇರೆಂಟ್ಸ್ ರಿಕ್ವೆಸ್ಟ್ ಮಾಡಿದ್ರಿಂದ ಇದನ್ನ ಡೇಟೇನ ಎಕ್ಸ್ಟೆಂಡ್ ಮಾಡಿಬಿಟ್ಟಿದ್ದಾರೆ. ಈಗ ನಿಮ್ಮ ರಿಸಲ್ಟನ್ನು ಇವತ್ತೇ ಬಿಟ್ಟರು ಅಂದ್ಕೊಳ್ಳಿ. ಜುಲೈ 4ಕ್ಕೆ ಬಿಟ್ಟರು ಅಂದ್ಕೊಳ್ಳಿ. ನೀವು ನಾಳೆಯಿಂದ ಅಡ್ಮಿಷನ್ಗೆ ಹೋಗ್ತೀರ. ಯಾವುದಕ್ಕೆ? ಜುಲೈ 5ರಿಂದನೇ ಅಡ್ಮಿಷನ್ಗೆ ಹೋಗ್ತೀರ. ಜುಲೈ 5ರಿಂದನೇ ಅಡ್ಮಿಷನ್ಗೆ ಹೋಗ್ತೀರ. ಹೋದಾಗ ನಿಮ್ಮ ಅಡ್ಮಿಷನ್ ಪ್ರೋಸೆಸ್ಸು ಸ್ಟಾರ್ಟ್ ಆಗಲ್ಲ. ಯಾಕೆ ಸ್ಟಾರ್ಟ್ ಆಗಲ್ಲಪ್ಪ ಅಂದರೆ, ಇದು SSLC ಎಕ್ಸಾಮ್ 1 ಪಾಸ್ ಆದ ವಿದ್ಯಾರ್ಥಿಗಳಿಗೆ ಜುಲೈ 7 ಕೊನೆಯ ಅವಕಾಶ ಕೊಟ್ಟಿದ್ದಾರೆ. ಈ ವಿದ್ಯಾರ್ಥಿಗಳು ಏನಾದರೂ ಜುಲೈ 7ರ ಒಳಗೆ ಅಡ್ಮಿಷನ್ ಮಾಡಿಕೊಳ್ಳಿಂದ ಅಂದ್ಕೊಳ್ಳಿ, ಅಷ್ಟರೊಳಗೆ ಅಡ್ಮಿಷನ್ ಮಾಡಿಸಿಲ್ಲ ಅಂದರೆ ಅವರಿಗೆ ಈ ವರ್ಷ PUC ಕಲಿಯಲು ಅವಕಾಶ ಸಿಗಲ್ಲ. ಈ PUC ಕೋರ್ಸ್ ಬಿಟ್ಟು ಬೇರೆ ಯಾವ ಕೋರ್ಸ್ ಬೇಕಾದ್ರೂ ಓದ್ಬೋದು. PUC ಈ ವರ್ಷ ಅವಕಾಶ ಸಿಗಲ್ಲ. ಅವ್ರು PUC ಮಾಡಬೇಕಂದ್ರೆ ಮುಂದುವರೆಸೋವರೆಗೂ ವೇಟ್ ಮಾಡಬೇಕು. ಆದರೆ ನಿಮಗೆ SSLC ಎಕ್ಸಾಮ್ 2 ರಿಸಲ್ಟ್ ಏನು ಬರುತ್ತೆ ನೋಡಿ, ಈಗ ನಿಮಗೆ ಅವಕಾಶ ಇರುತ್ತೆ. ಈಗ ಏನು ಮಾಡಿದ್ದಾರೆ, ಯಾಕೆ ನೋಡಿ, ನಾನು ತಿಳಿಸ್ಕೊಡ್ತೀನಿ. ಈ ಜುಲೈ 7 ಇದೆಯಲ್ಲ, ಜುಲೈ 7 ಗೌರ್ಮೆಂಟ್ ಫೀ ಜೊತೆಗೆ 2,890 ರೂಪಾಯಿ ಹೆಚ್ಚುವರಿ ಶುಲ್ಕವನ್ನು ಕಟ್ಟಿ ಅಡ್ಮಿಷನ್ ಮಾಡಿಸ್ಬೇಕು. ಈಗ ಜುಲೈ 7ರೊಳಗಾಗಿ ಇದು ಹೆಚ್ಚುವರಿ ಶುಲ್ಕ, ಇದು ದಂಡ ಅಂತಾರೆ. ಅದು ಪ್ಲಸ್ ಫೀ ಕೂಡ ಕಟ್ಟಬೇಕು. ಕಟ್ಟಿದರೆ ಮಾತ್ರ ಅಡ್ಮಿಷನ್ ಸಿಗುತ್ತೆ, ಇಲ್ಲಾಂದರೆ ಇಲ್ಲ. ಆದರೆ ನಿಮಗೆ ಹಂಗಲ್ಲ. SSLC ಎಕ್ಸಾಮ್ 2 ಪಾಸ್ ಆಗೋ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿ ದಂಡಗಳಿರಲ್ಲ. ಕೇವಲ ನೀವು ಫೀಸ್ ಕಟ್ಟಿದರೆ ಸಾಕು, ಕಾಲೇಜ್ ಶುಲ್ಕ ಕಟ್ಟಿದರೆ ಸಾಕು, ನಿಮಗೆ ಅಡ್ಮಿಷನ್ ಸಿಗುತ್ತೆ. ಹಾಗಾಗಿ ನಿಮ್ಮ ಒಂದು ಫಲಿತಾಂಶ ಯಾವಾಗ ಬರ್ಬೋದಂದರೆ, ನಂಬರ್ 1 ಡೇಟ್ ಜುಲೈ 8. ಜುಲೈ 8ಕ್ಕೆ 100% ರಿಸಲ್ಟ್ ಬರುತ್ತೆ. ಜುಲೈ 9ರಿಂದ ನಿಮ್ಮ ಫಸ್ಟ್ PUC ಅಡ್ಮಿಷನ್ ಪ್ರೋಸೆಸ್ಸು ಸ್ಟಾರ್ಟ್ ಆಗುತ್ತೆ. ನಂಬರ್ 2 ಜುಲೈ 6ಕ್ಕೆ ಬರ್ಬೋದು. 6ಕ್ಕೆ ಬಂದು ಜುಲೈ 8ರಿಂದ ನಿಮ್ಮ ಅಡ್ಮಿಷನ್ ಪ್ರೋಸೆಸ್ ಸ್ಟಾರ್ಟ್ ಆಗ್ಬೋದು. ಯಾಕಪ್ಪ ಅಂದರೆ ನೋಡಿ, ಜುಲೈ 6ರಂದು ಶನಿವಾರ. ಜುಲೈ 7 ಲಾಸ್ಟ್ ಡೇಟ್ ಇದೆ. ಆ ಜುಲೈ 7 ಫಸ್ಟ್ PUC ಅಡ್ಮಿಷನ್ ಮಾಡ್ತಾರೆ, ಲಾಸ್ಟ್ ಡೇಟ್ ಇದೆ. ಅದು ರವಿವಾರ ಆಗುತ್ತೆ. ರವಿವಾರ ರಜೆ ಇರುತ್ತೆ. ಹಾಗಾಗಿ ಜುಲೈ 8ರಿಂದ ಅಡ್ಮಿಷನ್ ಪ್ರೋಸೆಸ್ಸು ಸ್ಟಾರ್ಟ್ ಆಗುತ್ತೆ. ಯಾರ್ದು? ನಿಮ್ಮದು SSLC ಎಕ್ಸಾಮ್ 2 ಪಾಸ್ ಆದ ವಿದ್ಯಾರ್ಥಿಗಳದ್ದು ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ? ಜುಲೈ 8ರಿಂದ ಅಡ್ಮಿಷನ್ ಪ್ರೋಸೆಸ್ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ನಿಮ್ಮ ಫಲಿತಾಂಶ 100% ಒಂದು SSLC ಎಕ್ಸಾಮ್ 2 ರಿಸಲ್ಟು ಬಂದರೆ ಜುಲೈ 6, ಇಲ್ಲಾಂದರೆ ಜುಲೈ 6 ಯಾಕೆ ಬರುತ್ತೆ? ಜುಲೈ 6ಕ್ಕೆ ರಿಸಲ್ಟ್ ಬರುತ್ತೆ. ಜುಲೈ 8ರಿಂದ ಅಡ್ಮಿಷನ್ ಪ್ರೋಸೆಸ್ ಸ್ಟಾರ್ಟ್ ಆಗುತ್ತೆ. ಇಲ್ಲ, ಜುಲೈ 7 ಈ ಒಂದು SSLC ಎಕ್ಸಾಮ್ 1 ವಿದ್ಯಾರ್ಥಿಗಳು ಮುಗಿದ ನಂತರನೇ ಬಿಡೋಣ ಅಂತ ಒಂದು ಇಲಾಖೆ ಡಿಸೈಡ್ ಮಾಡಿದರೆ ಜುಲೈ 8ಕ್ಕೆ ನಿಮ್ಮ ಫಲಿತಾಂಶ 100% ಬರುತ್ತೆ. ಯಾವುದೇ ಡೌಟ್ ಇಲ್ಲ.
ಜುಲೈ 8ಕ್ಕೆ ಬರುತ್ತೆ. ಜುಲೈ 9ರಿಂದ ನಿಮ್ಮ ಒಂದು SSLC ಎಕ್ಸಾಮ್ 2 ಬರೆದ ವಿದ್ಯಾರ್ಥಿಗಳ ಅಡ್ಮಿಷನ್ ಪ್ರೋಸೆಸ್ಸು ಸ್ಟಾರ್ಟ್ ಆಗುತ್ತೆ. ಇದು ಅಪ್ಡೇಟ್ ಮಾಹಿತಿ. ಇದನ್ನು ಬಿಟ್ಟರೆ ಇದೇ ಒಂದು ಕಾರಣಕ್ಕಾಗಿ ನಿಮ್ಮ ಒಂದು SSLC ಎಕ್ಸಾಮ್ 2 ರಿಸಲ್ಟು ಲೇಟ್ ಆಗ್ತಕ್ಕಂಥದ್ದು. ಇದು ಕಾರಣ ಬಿಟ್ಟರೆ ಮತ್ತು ಬೇರೆ ಕಾರಣಕ್ಕೆ ಯಾವುದೇ ಕಾರಣಕ್ಕೆ ನಿಮ್ಮ ರಿಸಲ್ಟ್ ಪ್ರೋಸೆಸ್ ಆಗ್ತಾಯಿಲ್ಲ. ಎಲ್ಲ ಒಂದು ಮಾಹಿತಿ ನಿಮ್ಮ SSLC ಎಕ್ಸಾಮ್ 2ನ ಎಲ್ಲ ಒಂದು ಪ್ರೋಸೆಸ್ ಮುಗಿದಿರ್ತಕ್ಕಂಥದ್ದು. ಫಲಿತಾಂಶ ಮಾತ್ರ ಬಾಕಿ. ಈ ಒಂದು SSLC ಎಕ್ಸಾಮ್ 1 ವಿದ್ಯಾರ್ಥಿಗಳು ಅಡ್ಮಿಷನ್ ಪ್ರೋಸೆಸ್ಸಿಂದ ನಿಮ್ಮದು ಲೇಟ್ ಆಗ್ತಾಯಿದೆ. ಅದಕ್ಕಾಗಿ ಜುಲೈ 7 ಮುಗಿದ ನಂತರವೇ ನಿಮ್ಮ ಒಂದು ಪ್ರೋಸೆಸ್ ಸ್ಟಾರ್ಟ್ ಆಗುತ್ತೆ. ಜುಲೈ 6ಕ್ಕೆ ಬರ್ಬೋದು, ಇಲ್ಲ ಜುಲೈ 8ಕ್ಕಂತೂ 100% ನಿಮ್ಮ ಫಲಿತಾಂಶ ಬರುತ್ತೆ. ಇದೇ ಕಾರಣಕ್ಕಾಗಿ ಒಂದು ಲೇಟೆಡ್ ಪ್ರೋಸೆಸ್ಸು ಲೇಟ್ ಆಗಿರ್ತಕ್ಕಂಥದ್ದು. ಇಲ್ಲೆಲ್ಲ ಮಾಹಿತಿ ಇದೆ ನೋಡಿ ವಿದ್ಯಾರ್ಥಿಗಳೇ. ಇದು SSLC ಎಕ್ಸಾಮ್ 1 ಪಾಸ್ ಆದ ವಿದ್ಯಾರ್ಥಿಗಳಿಗೆ ಎಲ್ಲಿದೆ ನೋಡಿ, ಜೂನ್ 29 ಲಾಸ್ಟ್ ಡೇಟ್ ಆಯಿತು. ಅವ್ರಿಗೆ ಜುಲೈ 7ರೊಳಗೆ ಅವಕಾಶ ಕೊಟ್ಟಿದ್ದಾರೆ. ತದನಂತರ ನಿಮ್ಮ ಒಂದು ಪ್ರೋಸೆಸ್ ಕೂಡ ಸ್ಟಾರ್ಟ್ ಆಗುತ್ತೆ ವಿದ್ಯಾರ್ಥಿಗಳೇ. ಇದಿಷ್ಟು ಇವತ್ತಿನ ಮಾಹಿತಿ ಆಯಿತು. ಇನ್ನೇನಾದರೂ ಡೌಟ್ಸ್ ಇದ್ದರೆ ಅಥವಾ ಇನ್ನೊಂದು ಮಾಹಿತಿ ಕೂಡ ತಿಳಿಸ್ಕೊಡ್ತೀನಿ. ಅಷ್ಟರೊಳಗೆ ಏನಾದರೂ ರಿಸಲ್ಟ್ ಬಂದರೆ ಅದನ್ನು ಕೂಡ ನಮ್ಮ NSK ಟೆಕ್ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲಲ್ಲಿ ಅಪ್ಡೇಟ್ ಮಾಡಿಕೊಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.